ನಮಸ್ಕಾರ ಸ್ನೇಹಿತರೆ, ನಮ್ಮ ಲೋಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನು ಜನವರಿಯಲ್ಲಿ ಒಂದು ಗುಹೆಯ ಪರಿಚಯ ನಿಮಗೆ ಮಾಡಿಕೊಟ್ಟಿದ್ದೆ ಸ್ನೇಹಿತರೆ. ಆ ಗುಹೆಯ ಪರಿಚಯ ಇಂದಿನ ದಿನಗಳಲ್ಲಿ ದಾನಿಗಳಾಗಿ ಬಂದು ದೇವರ ಪಾತ್ರರಾಗಿದ್ದಾರೆ. ಇಲ್ಲಿ ನೋಡಿ, ಉತ್ತಮವಾದಂತಹ ರೀತಿಯಲ್ಲಿ ಗುಹೆಯನ್ನು ಅಲಂಕೃತಗೊಳಿಸಿದ್ದಾರೆ. ಯಾವ ರೀತಿ ಪಾಳು ಬಿದ್ದಂತಹ ಮರ ಗಿಡಗಳಿಂದ ಪಾಳು ಬಿದ್ದಂತಹ ಗುಹೆಯನ್ನು ಸುಂದರವಾದಂತಹ ರೀತಿಯಲ್ಲಿ ಇಲ್ಲಿ ಬಂದು ಯಾವ ರೀತಿ ಪ್ರಾರಂಭವನ್ನು ಮಾಡುತ್ತಿದ್ದಾರೆ ನೋಡಿ. ಇದು ನಂಬಕ್ಕೆ ಸಾಧ್ಯವಾಗದೇ ಇರುವಂತಹ ಸ್ಥಿತಿ ಎಂದು ಹೇಳಬಹುದು. ಇಲ್ಲಿ ಕಸದಿಂದ ರಸ ಅನ್ನುವುದೆಂದರೆ ಹೀಗೇನೆ ಎಂದು ತಿಳಿಯಬಹುದು. ನೋಡಿ, ಪಾಳು ಬಿದ್ದಂತಹ ದೇವಾಲಯವನ್ನು ಯಾವ ರೀತಿ ಸುಂದರ ರೀತಿಯಲ್ಲಿ ಗುಹೆಯನ್ನು ನಿರ್ಮಿಸಿ ಅದರ ಪ್ರಾರಂಭೋತ್ಸವವನ್ನು ಈ ದಿನ ನೆರವೇರಿಸಿಕೊಡುತ್ತಿದ್ದಾರೆ. ನಾನು ಜನವರಿಯಲ್ಲಿ ಮಾಡಿದಂತಹ ಈ ವಿಡಿಯೋದಿಂದ ನನಗೆ ತುಂಬ ಸಂತೋಷವನ್ನು ತಂದುಕೊಟ್ಟಿದೆ. ಮುಂದೆ ಕಬ್ಬಿಣದ ಸೀಟುಗಳನ್ನು ಹಾಕಿ, ಮುಂದೆ ಗ್ರಿಲ್ಸ್ ಹಾಕಿ, ಗ್ರಾನೈಟ್ ಹಾಕಿ ತುಂಬ ಸುಂದರವಾದಂತಹ ರೀತಿಯಲ್ಲಿ ಇವತ್ತು ಹೋಮ ಪೂಜೆಗಳನ್ನು ಮಾಡುತ್ತಿದ್ದಾರೆ ಭಕ್ತಾದಿಗಳು. ಇಲ್ಲಿ ಬಸವೇಶ್ವರ ಸ್ವಾಮಿ ದೇವಾಲಯವೊಂದೇ ನಿರ್ಮಾಣಗೊಂಡಿದೆ. ಇಲ್ಲಿ ನೋಡಿ ಎಂತಹ ರೀತಿಯಲ್ಲಿ ಉತ್ತಮವಾದಂತಹ ರೀತಿಯಲ್ಲಿ ದೇವಾಲಯನ ಗ್ರಾನೈಟ್ ಹಾಕಿ ನಿರ್ಮಿಸಿದ್ದಾರೆ. ನಾನು ಹಿಂದಿನ ವಿಡಿಯೋದಲ್ಲಿ ಈ ಮಣ್ಣನ್ನು ತೋರಿಸಿ ಎಲ್ಲ ಗ್ರಾನೈಟ್ ಮತ್ತು ಟೈಲ್ಸ್ ದೇವರ ವಿಗ್ರಹ ಬೇಕು ಎಂದು ನಾನು ವಿಡಿಯೋದಲ್ಲಿ ಕೇಳಿದ್ದೆ. ಅದೇ ರೀತಿಯಲ್ಲಿ ನನ್ನ ಆಸೆದಂತೆ ಇವತ್ತಿನ ದಿನ ಭಕ್ತಾದಿಗಳು ಇದನ್ನು ನೆರವೇರಿಸಿಕೊಟ್ಟಿದ್ದಾರೆ ಎಂದು ಹೇಳಲಾಗುತ್ತದೆ. ನೋಡಿ, ಇಂತಹ ಹಳೆಯ ದೇವಾಲಯಗಳನ್ನು ಎಲ್ಲಾದರೂ ಇದ್ದರೂ ಮತ್ತೆ ಪುನರ್ಜನ್ಮ ನೀಡಿಯದಕ್ಕೆ ಎಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ವಿಸ್ಮಯಕಾರಿ ಸಂಗತಿ ಎಂದೇ ನಾನು ಊಹಿಸಬಲ್ಲೆ. ಜನವರಿಯಲ್ಲಿ ಮಾಡಿದಂತಹ ವಿಡಿಯೋ ಇವತ್ತಿನ ದಿನ ಪರಿಶ್ರಮ ಯಾವ ರೀತಿ ಸಾಗಿದೆ ಅನ್ನೋಕ್ಕೆ ತುಂಬ ಸುಂದರವಾದಂತಹ ರೀತಿಯಲ್ಲಿ ನೋಡಿ, ಪೂಜೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಭೇಟಿ ಕೊಟ್ಟು ಆ ದೇವರ ಪಾತ್ರರಾಗುತ್ತಿದ್ದಾರೆ. ಈ ರೀತಿ ಇದ್ದಂತಹ ಗುಹೆಯನ್ನು ನೋಡಿ ಯಾವ ರೀತಿಯನ್ನು ಬದಲಾಯಿಸಿದ್ದಾರೆ. ಮುಳ್ಳಿನ ಗಿಡಗಳಲ್ಲಿ ಹುಲ್ಲಿನ ಗಿಡಗಳಿಂದ ಇತ್ತು, ಈಗ ಮೊದಲು ಹಿಂಗಿದ್ದಿದ್ದ ನಂತರ ಯಾವ ರೀತಿ ಬದಲಾಗುತ್ತೆ ನೋಡಿ. ಈ ರೀತಿ ಬದಲಾವಣೆ ತಂದಂತಹ ಎಲ್ಲ ಭಕ್ತಾದಿಗಳು ನನ್ನಿಂದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮೊದಲು ಗುಹೆಯ ಪರಿಚಯ ಹೀಗಿತ್ತು, ನಂತರ ನೋಡಿ ಹೀಗಾಯಿತು. ಈಗೂ ನಮ್ಮ ಈ ಪಾಳು ಬಿದ್ದಂತಹ ಗುಹೆಯನ್ನು ಇಷ್ಟೊಂದು ಸುಂದರವಾದಂತಹ ರೀತಿಯಲ್ಲಿ ನಿರ್ಮಿಸಿ ದೇವರ ಒಂದು ವಿಗ್ರಹವನ್ನು ಯಾವ ರೀತಿ ನಿರ್ಮಿಸಿದ್ದಾರೆ ನೋಡಿ ಸ್ನೇಹಿತರೆ. ಇವತ್ತು ನೋಡೋಕ್ಕೆ ತುಂಬ ಸುಂದರವಾದಂತಹ ವಿಸ್ಮಯ ನೋಟ. ಈ ಜಾಗನೇ ವಿಸ್ಮಯ ನೋಟ ಎಂದು ಹೇಳಬಹುದು. ಎಂತಹ ತಾತನ ಗವಿ ಬಸವೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಭೇಟಿ ಕೊಡುತ್ತಿದ್ದಾರೆ. ನೀವು ಒಮ್ಮೆ ಭೇಟಿ ಕೊಡಿ. ಈ ಸ್ಥಳ ಜಮ್ಮಕೋಟೆ ರಸ್ತೆಯಲ್ಲಿರುವಂತಹ ಒಂದು ದೇವಾಲಯವೆಂದೇ ನಿಮಗೆ ತಿಳಿಸಿಕೊಡ್ತೇನೆ. ಈ ಪರಿಚಯ ನಿಮಗೆ ತಿಳಿಸುವವರು ಆನಂದ್.